ಜೀವನ ದೊಡ್ಡದಿದೆ. 3 ಕೋಟಿ ಮನೆ, 3 ಕೋಟಿ ಬಂಗ್ಲೆ, 3 ಕೋಟಿ ಕಾರ್ ದೊಡ್ಡ ಅದಿದೆ. ಸಣ್ಣ ಒಂದ್ ಜೀವ ಇದೆ ಒಳಗಡೆ. ಅದ ಟಪಕ್ ಅಂದ್ರೆ ಎಲ್ಲ ಸೊನ್ನೆ. ಇದ್ರ ಬಗ್ಗೆ ನನಗೆ ಗೊತ್ತಾಗಿದೆ, ಕುತ್ಕೊಂಡಾಗ ಗೊತ್ತಾಗಿದೆ. ಅದು ಪಟ ಅಂದ ಮುಂಚೆ ಒಂದು ಗುಳ್ಳೆ ಇದೆಯಲ್ಲ, ಹೊಡೆದೋಗ ಮುಂಚೆ ಅದನ್ನ ಬಹಳ ಕೇರ ಕಾಪಾಡ್ಕೋಬೇಕು ಅಂತ ನನಗೆ ಗೊತ್ತಾಗಿದೆ. ಇದನ್ನ ತುಂಬಾ ಜನಕ್ಕೆ ಹೊರಗಡೆ ಗೊತ್ತಿಲ್ಲ. ಆ ಗೊತ್ತಿಲ್ಲದಕ್ಕಾಗಿ ಅವ್ರಿಗೆ ಅರ್ಥ ಮಾಡಿಸ್ಬೇಕಂದ್ರೆ ಕೂತಿರೋದು, ಕಲಿತಿರೋದು. ನಾನ್ ಕಲಿತಿರೋದು. ಓಕೆ, ಇದು ನಾನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ. ಅರ್ಥ ಮಾಡಿಸ್ಬೇಕು, ತುಂಬಾ ಜನಕ್ಕೆ ಅರ್ಥ ಮಾಡಿಸಿ ಅವರನ್ನ ಲೈಫ್ ಅನ್ನ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಕುಂತ್ ಕಲಿತಿರೋದು. ನನಗೆ ಗೊತ್ತು ಅಂತಲ್ಲ, ನನಗೆ ಗೊತ್ತಿಲ್ಲ. ನಾನು ನಿಮ್ಮನ್ನ ನೋಡಿ ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ ಜೊತೆ ಮಾತಾಡಿ ನನಗೆ ಅರ್ಥ ಆಗಿರೋದು, ಜೀವ ಇರೋದು, ಜೀವಕ್ಕೆ ಒಂದು ಕ್ಲಾಸ್ ಬೇಕು, ಜೀವನಕ್ಕೆ ಒಂದು ಕ್ಲಾಸ್ ಬೇಕು, ಅರ್ಥ ಮಾಡಿಸ್ಬೇಕು. ಅದಕ್ಕೆ ಮೇಷ್ಟ್ರು ಬೇಕು. 100% ನಿನಗೆ ಬುದ್ಧಿ ಇಲ್ಲ ಅಂದ್ರೆ ನಡೆಯುತ್ತೆ, ಏನ್ ಪರವಾಗಿಲ್ಲ. ದೇಹದ ನಾಲೆಡ್ಜ್ ಇರ್ಬೇಕು ನಿಮಗೆ, ದೇಹದ ಬುದ್ಧಿ ಇರ್ಲೇಬೇಕು ನಿಮಗೆ, ದೇಹದ ಬುದ್ಧಿ ಇರ್ಬೇಕು. ದೇಹದ ಬುದ್ಧಿ ಇಲ್ಲ ಅಂತ್ಕೊಳ್ಳಿ ನಿಮ್ಗೆ. ಇವತ್ತಿಗೂ ನಾನು ಹೇಳ್ತಿರೋದು ಒಂದು ಏಜ್ ಆಫ್ ಮಕ್ಕಳಿಗೆ, ನನಗೆ ಗೊತ್ತಿಲ್ಲ ಸರ್, ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ನನಗೆ ಅರ್ಥ ಆಗಲ್ಲ ಅಂದ್ರೆ ಅದೆಲ್ಲ ಒಂದು ಬರೇ ಅದ್ ನೆಕ್ಕಸ್ರ ಕಿವಿ ಕೇಳ್ಸತ್ತ ಸಾಕು, ಅಷ್ಟು ಮಾತ್ರ. ಯಾರಿಗೆ ಊಟ ಮಾಡಕ್ ಬರುತ್ತೆ? ಊಟ ಮಾಡಕ್ ಯಾರಿಗೆ ಬರುತ್ತೆ? ಊಟ ಮಾಡಕ್ ಬರುತ್ತೆ, ಎಲ್ಲರಿಗೂ ಬರುತ್ತಾ? ಯಾರಿಗೆ ಮೈ ಮರಿ ಕೆಲಸ ಮಾಡಕ್ ಬರುತ್ತೆ? ಅದು ಬರಲ್ಲ ಸರ್. ಸ್ವಲ್ಪ ಮೈ ಮುರ್ಕೊಂಡು ಕೆಲಸ ಮಾಡಕ್ ಬರಲ್ಲ ಸರ್, ಹೆಂಗಾರ ಬರಲ್ಲ. ಕರೆಕ್ಟಾ? ಮೈ ನೋವಾಗ ಕೆಲಸ ಮಾಡಕ್ ಬರಲ್ಲ. ಯಾಕಂದ್ರೆ ಎಲ್ಲರ ಖರ್ಚು ಮಾಡಕ್ ಬರುತ್ತೆ, ಎಲ್ಲ ದುಡಿಯಕ್ ಬರಲ್ಲ. ಎಲ್ಲರ ತಿನ್ನಕ್ ಬರುತ್ತೆ, ಎಲ್ಲ ಖರ್ಚು ಮಾಡಕ್ ಬರಲ್ಲ. ತಿಂದ್ರ ಊಟನ ಖರ್ಚು ಮಾಡಕ್ ಎಲ್ಲರಿಗೂ ಬರಲ್ಲ. ಎಷ್ಟು ಜನಕ್ಕೆ ಗೊತ್ತು ಇಲ್ಲಿವರೆಗೆ ನಿಮ್ಗೆ ನನ್ ಬಾಡಿ ಕೆಡಕ್ ಕಾರಣ ನಾನೇ ಅಂತ? ಹಿಂಗನ್ನಿ. ಇಲ್ಲಿ ಬರ ಮುಂಚಿತವಾಗಿ ಯಾರಿಗೆ ಗೊತ್ತಿತ್ತು ನಾನ್ ಕೆಡಕ್ ಕಾರಣ, ನನ್ನ ಬಾಡಿ ಕೆಡಕ್ ಕಾರಣ ನಾನೇ ಅಂತ? ನಾ ಅಪ್ಪಣೆ ಗೊತ್ತಿಲ್ಲ ನನಗೆ, ಇಲ್ಲಿ ಬಂದ್ಮೇಲೆ ಗೊತ್ತಾಗಿರೋದು. ಗೊತ್ತಾಗಿದೆ ನಾನು ಕಾಲ್ ಯಾಕೆ ಡಾಕ್ಟರ್ ತೆಗಿಬೇಕಂತ ಹೇಳಿದ್ರು. ಕಾಲ್ ತೆಗೆದ್ರೆ ಆಡಾಕ್ಬೇಕಂತ ಡಾಕ್ಟರ್ ಕೇಳಿದ್ರು. ನನಗೆ ಗೊತ್ತಿತ್ತು, ನನಗೆ ಗೊತ್ತಿರ್ಲಿಲ್ಲ. ನಾನು ಹೋಗಿ ಡಾಕ್ಟರ್ ಹತ್ರ ಮೀಟ್ ಮಾಡಿ ಡಾಕ್ಟರ್ ಹೇಳಿದ್ರು, ನಿನ್ ಕಾಲ್ ಸೌದೋಗ್ಬಿಟ್ಟಿದೆಪ್ಪ, ಅಲ್ಲೇ ಆಲ್ರೆಡಿ ರಾಡ್ ಹಾಕ್ಬೇಕಂತ ಹೇಳಿದ್ರು. ಹೌದಾ, ನಾನೇನಂತ ಕಿತ್ತಾಕ ಕೆಲಸ ಮಾಡಿದಂತ ನಾನು ಡಬಾಕಿಲ್ಲ, ಏನು ಮಡಿಕೆ ಹೊಡೆದಿಲ್ಲ, ಕುಂಟೆ ಹೊಡೆದಿಲ್ಲ, ನಾನು ಗಾರೆ ಕೆಲಸ ಬಹಳ ಮಾಡಿಲ್ಲ. ಹೆಂಗ್ ಸೌದೋಗುತ್ತೆ? ನಮ್ಮ ಅಪ್ಪ 78 ವರ್ಷ ಆಗಿದೆ, ಆತ್ಗ 8 ಎಕರೆ ಮಡಿಕೆ ಹೊಡೆದಾನೆ, ವ್ಯವಸಾಯ ಮಾಡಿದಾನೆ, ಆತ್ಗೆ ಸೌದಿಲ್ಲ, ನನಗೆ ಹೆಂಗ್ ಸವಿತ್ತೆ ಅಂತ ನಾಲೆಡ್ಜ್ ಇಲ್ಲ ನನಗೆ. ನೋಡಿ, ಕಣ್ಣು ಸೌದೋಗಿದೆ, ಮೂಗ್ ಸೌದೋಗಿದೆ, ಹಲ್ಲು ಸೌದೋಗಿದೆ, ಕಿವಿ ಸೌದೋಗಿಲ್ಲ. ಓ, ಕಿವಿ ಸವಿಯಲ್ಲ ಅನ್ಸುತ್ತೆ, ಹಂಗಾರ ಒಳ್ಳೇದು. ಕಾಲ್ ಸವಿಬೋದು ಹಂಗಾದ್ರೆ. ನಾಲಿಗೆ ನೋಡಿದ್ರೆ 9 ಅವರ್ ಮಾತಾಡ್ತೀನಿ, ನಾಲಿಗೆ ಸವಿಲೇ ಹೋದ್ ಸವಿಲೆ ಅಂತ ಸವಿಲೇ ಹೋದ್, ನಾಲಿಗೆ ಸವಿತಾನೆ ಇಲ್ಲ. ಹಲ್ಲು ಸವಿಲಿಲ್ಲ, ನಾಲಿಗೆ ಸೌದಿಲ್ಲ, ಕಣ್ಣು ಸೌದಿಲ್ಲ, ಕಿವಿ ಸೌದಿಲ್ಲ, ಕಾಲ್ ಹೆಂಗ್ ಸವಿತಪ್ಪ? ಹುಚ್ಚ ಅಂತ ಹೇಳಿದೆ ನಾವು ಕೋಚ್. ನಾನು ಹುಚ್ಚ ಆಗ್ಬಿಟ್ಟೆ ಅವಾಗ. ಹೆಂಗ್ ಸವಿತ್ತೆ ನಿನಗೆ? ಕಿವಿ ಸೌದಿಲ್ಲ, ಮೂಗ್ ಸೌದಿಲ್ಲ, ಕಣ್ಣು ಸೌದಿಲ್ಲ, ಕಾಲ್ ಸೌದಿಲ್ಲ, ಚರ್ಮ ಸೌದಿಲ್ಲ, ಮೂಳೆ ಹೆಂಗ್ ಸವಿತ್ತೆ ಅಂತ ನಾನು ಕ್ವಶನ್ ಕೇಳಿದೆ, ನಾನು ಕೋಚ್ ಕೇಳಿದ್ದೆ. ನನಗೆ ಹೌದಲ್ಲ, ಕರೆಕ್ಟ್ ಇದ್ದಿದ್ದು, ಯಾವ್ಯಾವ ಸೌದಿಲ್ಲ ಇವಂಗ್ ಸವಿತ್ತೆ ಅಂತ. ಅಂದ್ರೆ ಇಂಪಾರ್ಟೆಂಟ್ ಗೊತ್ತಿರ್ಬೇಕು, ಗೊತ್ತಾ? ಏನು ಸವಿಯಲ್ಲ ಅಂತ ಗೊತ್ತಾಗ ಫಸ್ಟ್ ಇಂಪಾರ್ಟೆಂಟ್. ಯಾವ್ದು ಸವಿಯಲ್ಲ, ಸವಿಯದ ಕಿರಕಾಣ ಗೊತ್ತಾ? ಕೊಬ್ಬು ಅಂತ ಗೊತ್ತಾಗ್ಬೇಕು. ಫ್ಯಾಟ್ ಅಲ್ಲ, ಕರೆಕ್ಟ್. ಅದು ಫ್ಯಾಟ್ ಅಂತ ಹೇಳಿದ್ರೆ ಸರಿ ಹೋಗಲ್ಲ. ಒಳಗೆ ಇರುತ್ತಲ್ಲ ಎಕ್ಸಸ್, ಅದೆಲ್ಲ ವೇಸ್ಟ್ ಇದೆಯಲ್ಲ, ತೆಗೆದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಗೊತ್ತು ಮಾಡಿದ್ರು ಪುಣ್ಯಾತ್ಮ. ನಾನು ಕೋಚ್ಗೆ ಥ್ಯಾಂಕ್ಸ್, ನಿಮ್ಗೆ ಕರ್ಕೊಂಡ್ ಬಂದ್ರಲ್ಲ ಅವ್ರಿಗೆ ಥ್ಯಾಂಕ್ಸ್. ಯಾಕಂದ್ರೆ ಅವ್ರು ನಿಮ್ಗೆ ಮರುಜನ್ಮ ಕೊಟ್ಟಿರ್ತಾರೆ. ಮರುಜನ್ಮ ಅಂತ ತಾಯಿ ಜನ್ಮ ಕೊಡ್ತಾರೆ, ಆದ್ರೆ ಮರುಜನ್ಮ ಅಂತ ಕೊಡ್ತಾರೆ ಇವ್ರು ಕೊಡ್ತಾರೆ. ಯಾರು ಕೊಡೋದು ನಿಮ್ಗೆ? ನಿಮ್ಗೆ ಕರ್ಕೊಂಡ್ ಬಂದವ್ರು ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಯಾಕಂದ್ರೆ ನಿಮ್ಮ ಬಗ್ಗೆ ಜ್ಞಾನ ಹುಟ್ಟಿಸಿದ್ದು, ನಿಮ್ಗೆ ಅರ್ಥ ಮಾಡಿಸಿದ್ದು, ನಿಮ್ಗೆ ಚೆನ್ನಾಗಿರ್ಲಿ ಅಂತ ಹೇಳಿಕೊಟ್ಟಿದ್ದು, ನಿಮ್ಮನ್ನ ಬ್ಯೂಟಿಫುಲ್ ಆಗಿ ಕಾಣ್ಬೇಕಂತ ಮಾಡಿದ್ದು, ಚಂದ ಮಾಡಿದ್ದು, ನಿಮ್ಗೆ BP ಶುಗರ್ ಕಾಯಿಲೆ ಇಲ್ಲ ಅಂತ ಹೇಳಿದ್ದು, ಮತ್ತೆ ನಿಮ್ಮನ್ನ ನನ್ನ ತಾಯಿ ತಂದೆ ತರ ನೋಡ್ಕೋಬೇಕಂತ ಕಲಿಸ್ಕೊಟ್ಟಿದ್ದು ಈ ಸಿಸ್ಟಮ್. ಯಾವುದೇ ಪರ್ಸನ್ ಅಪ್ಪ ಅಮ್ಮಗಿಂತ ಜಾಸ್ತಿ ಮಕ್ಕಳಿಗೆ, ನಿನ್ನ ಎತ್ತ ಮಕ್ಕಳಿಗಿಂತ ಜಾಸ್ತಿ ಹರ್ಬಲ್ ಲೈಫ್ ಅಲ್ಲಿ ಒಂದು ಶೇಕ್ ಕುಡಿಯೋರ್ ನೋಡ್ಕೋಬೇಕಂತ ಹೇಳ್ಕೊಟ್ಟಿದ್ ಕೋಚ್. ನಿನ್ನ ಹೆತ್ತವರು ನಿನ್ನ ಮಗನ ಎತ್ತಿಯಲ್ಲ, ಅದಕ್ಕಿಂತ ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಿ, ಅದಕ್ಕಿಂತ ಜಾಸ್ತಿ ನೀ ಕರ್ಕೊಂಡ್ ಬರ್ತೀಯಲ್ಲ ಭರವಸೆ ಕೊಟ್ಟು, ನಾ ಇದೀನಿ ಬಾ ಅಂತ ಕರ್ಕೊಂಡ್ ಬರ್ತೀಯಲ್ಲ, ನಿನ್ನ ಮಕ್ಳಿಗೆ ಹೇಳ್ತೀರಾ ಯಾವತ್ತಾರು ನಾ ಇದೀನಿ ಬಾರ್ಲೆ ಮಗ ಅಂತ ಹೇಳಿರ? ನಾ ಇದೀನಿ ಅಂತ ಕಮ್ಮಿ ಹೇಳಿರ್ತೀನಿ. ಬಟ್ ನಿಮ್ಗೆ ಹೇಳಿರ್ತಾರೆ ನೋಡಿ, ನಿಮ್ಗೆ ನಮ್ ಕೋಚ್ ಹೇಳಿರ್ತಾರೆ ಬಂದು ಮನೆಗೆ, ನಾನ್ ಇದೀನಿ, ಇದನ್ನ ಕ್ಲಾಸಿಗೆ ಬಾ, ನಿನ್ನ ಸರಿ ಮಾಡ್ತೀನಿ ಅಂತ ಹೇಳ್ತಾರೆ ಕೋಚ್. ಅದಕ್ಕೆ ಥ್ಯಾಂಕ್ಸ್ ಕೋಚ್. ನಿಮ್ಗೆ ಯಾರು ಬಂದು ಬಾಡಿ ಫಾರ್ಮ್ ಮಾಡಿದ್ರು, ಬಾಡಿ ಫಾರ್ಮ್ ಮಾಡಿ ಹೇಳಿದ್ರು, ಬೆಳಗ್ಗೆಮ್ಮ ನೀನೇನ್ ತಲೆಕೆಡಿಸ್ಕೊಂಬೇಡ ಬೇಡ, ಬಂದ್ ಕುತ್ಗ, ನೀನ್ ಚೆನ್ನಾಗಿ ಮಾಡ್ತೀನಿ, ಅರ್ಥ ಮಾಡಿಸ್ತೀನಿ ನಿನಗೆ. ಇದನ್ನ ಎರಡು ಕಾಣುತ್ತಾ ಫ್ರೆಶ್ ಇದೆಯಾ ಕೈಯಲ್ಲಿ? ಇದನ್ನ ಮೆಲ್ಲಕ್ಕೆ 2 ಕುಡೀರಿ, ಮತ್ತೆ ಒಂದು ಶೇಕ್ ಕುಡೀರಿ, ಹೊಟ್ಟೆಸ್ತಾಗ ಊಟ ಮಾಡಿ, ನೀವೇನು ಬಿಡ್ಬೇಡಿ. ಡ್ರಿಂಕ್ ಮಾಡೋ, ಸ್ಮೋಕ್ ಮಾಡೋ, ಏನಾರ ಕುಡ್ಕೋ, ಏನಾರ ತಿನ್ಕೊ, ಸಂಬಂಧ ಇಲ್ಲ, ಕ್ಲಾಸಿಗೆ ಕುತ್ಕೋ ಅಂತ ಹೇಳ್ಕೊಟ್ರು. ಕರೆಕ್ಟಾ? ಏನ ತಿನ್ಕೊ ಸಂಬಂಧ ಇಲ್ಲ, ಏನ ಕುಡ್ಕೋ ಸಂಬಂಧ ಇಲ್ಲ, ಈ ಕ್ಲಾಸಿಗೆ ಕುತ್ಗ, ಅರ್ಥ ಆದ್ರೆ
ಏನ್ ತಿನ್ಬೇಕು ಏನ್ ತಿನ್ನಬಾರ್ದು ಅಂತ ಗೊತ್ತಿದ್ರೆ ಬಿಡು, ಇಲ್ಲ ತಿನ್ನು ಅಂತ ಹೇಳಿದ್ದು. ಏನ್ ತಿನ್ಬೇಕು ಸರ್? ಸಂಪಾದನೆ ಮಾಡಿದೆ ಯಾಕೆ ಸರ್? ಹೆಚ್ಚಂಕ ಅನ್ಸುತ್ತೆ ಸರ್. ಸಂಪಾದನೆ ಯಾಕೆ ಮಾಡ್ಬೇಕು ಸರ್? ಹಂಗಾರ ನಾವು ತಿನ್ಬೇಕು ಮಾಡ್ಬೇಕಲ್ಲ. ತಿನ್ಬೇಕೆ ಮಾಡ್ಬೇಕು, ಇನ್ನೇನಕ್ಕೆ ಮಾಡ್ಬೇಕು? ಮತ್ತೆ ನನ್ ಕ್ವಶನ್ ಈಗ ಗೊತ್ತಾ, ತಿನ್ನಕ ಮಾಡ್ಬೇಕು ಕರೆಕ್ಟ್ ಅಲ್ಲ? ಎಷ್ಟು ವರ್ಷ ತಿನ್ಬೇಕು? 30 ವರ್ಷ ತಿನ್ಬೇಕಾ? 100 ವರ್ಷ ತಿನ್ಬೇಕು? ಸಂಪಾದನೆ ಮಾಡೋದು 100 ವರ್ಷ ತಿನ್ಬೇಕು ಅಂದ್ರೆ 100 ವರ್ಷ ತಿನ್ಬೇಕಂದ್ರೆ ಎಷ್ಟು ತಿನ್ಬೇಕಂತ ಗೊತ್ತಿರ್ಬೇಕಲ್ಲ. ಎಷ್ಟು ತಿನ್ಬೇಕಂತ ಗೊತ್ತಿದ್ರೆ ಆ ಬಾಡಿ ಚೆನ್ನಾಗಿ ಫಿಟ್ ಆಗಿರುತ್ತೆ, ಚಂದ ಇರುತ್ತೆ. ಯಾರು ಹಿಂಗ್ ಮುಟ್ಕೊಂಡ್ರೆ ಕಳ ಹಂಗ ಹೋಗುತ್ತೆ, ಹಂಗ ಜಾರ್ಬೇಕು. ಹಂಗ ಜನ ಹಂಗಲ್ಲ, ಹಿಂಗ್ ಮುಟ್ಕೊಂಡ್ರೆ ಹೆಂಗ್ ಗೊತ್ತಾ? ಇಲ್ಲಿ ಬಂದು ಅಟಿತೈತೆ ನೋಡಿ, ಅಟಿತೈತಿ ಹಿಡ್ಕೊಂತದ, ಹಿಡ್ಕೊಂಡು ಸ್ವೈಕ್ ಹಿಂಗ್ ಬರುತ್ತೆ ನೋಡಿರ, ಅಂದ್ರೆ ಮುಂದೆ ಬಂದ್ಬಿಟ್ಟಿರುತ್ತೆ ಹಿಂಗ. ಅದು ಬೇರೆ, ಅದು ಪ್ರೆಗ್ನೆನ್ಸಿ ಅಲ್ಲ, ಇದು ಬೇರೆ, ಇದು ಬೇರೆ ಬಾಡಿ. ಯಾರಿಗೆ ಗೊತ್ತು ಸತ್ತಾಗ ಬಾಡಿ ಉಬ್ಬುತ್ತೆ ಅಂತ? ಹಿಂಗನ್ನಿ, ಸತ್ತಾಗ ಬಾಡಿ ಉಬ್ಬುತ್ತೆ, ಬದುಕಿದ್ರೆ ಉಬ್ಬಿದ್ರೆ ಏನಂತ ಹೇಳಿದ್ರು? ಹೋಗ್ಬಿಟ್ಟಿ ಅಂತ ಅರ್ಥ, ಹೋಗಿ ಇದಿ ಅಂತ ಅರ್ಥ. ಹಂಗೆ ಓಕೆ, ಹೋಗಿ ಇದಿ ಅಂತ ಕರೆಕ್ಟ್, ಹೋದ್ಮೇಲೆ ಇದಿರಿ ಅಂತ ಅರ್ಥ. ಇದು ಏನ್ ಮಾಡುತ್ತೆ ಗೊತ್ತಾ? ನಿಮ್ಮ ಸಂಪಾದನೆಯನ್ನ ಡೌನ್ ಮಾಡುತ್ತೆ. ಹೆಂಗೆ ಸರ್ ಅಂತ ಕೇಳಿ. BP ಜಾಸ್ತಿ ಆಗುತ್ತೆ, ದಪ್ಪಿದ್ರೆ ಶುಗರ್ ಜಾಸ್ತಿ ಆಗುತ್ತೆ, ಥೈರಾಯ್ಡ್ ಬರುತ್ತೆ, ಮೈನೋವು ಬರುತ್ತೆ, ಕೈನೋವು ಬರುತ್ತೆ, ಟೆನ್ಷನ್ ಆಗುತ್ತೆ, ಮೂಳೆ ನೋವು ಬರುತ್ತೆ, ನೀವು ಕೋಪ ಜಾಸ್ತಿ ಬರುತ್ತೆ, ಪೀರಿಯಡ್ಸ್ ಪ್ರಾಬ್ಲಮ್ಸ್ ಆಗುತ್ತೆ, ಮತ್ತೆ ಪೀರಿಯಡ್ಸ್ ಕರೆಕ್ಟ್ ಆಗಲ್ಲ. ಹೆಣ್ಮಕ್ಳು ಗಂಡ್ಮಕ್ಳಿಗಾದ್ರೆ ಉಬ್ಬಸ ಜಾಸ್ತಿ ಆಗುತ್ತೆ, ಯೂರಿನ್ ಇನ್ಫೆಕ್ಷನ್ ಆಗುತ್ತೆ, ಸ್ಟೋನ್ ಆಗುತ್ತೆ, ಕಕ್ಕ ಬರಲ್ಲ, ಕಕ್ಕ ಬರಲ್ಲ, ನಿದ್ದೆ ಬರಲ್ಲ, ನಿದ್ದೆ ಬರಲ್ಲ, ಮನೆ ಕರೆಕ್ಟ್ ಕಿತ್ತಾಟ ಜಾಸ್ತಿ ಆಗುತ್ತೆ. ಇದೆಲ್ಲ ಆಗೋದು ಹೆಂಗ್ ಗೊತ್ತಾ? ಕಾರಣ ಮಾವು ತಿನ್ನೋದ್ರಿಂದ. ರೈಟ್ ರಾಂಗ್? ಇದನ್ನ ನೋಡ್ಕೊಳಕ್ ಯಾರ್ಯಾಗ ಬರುತ್ತೆ, ಯಾರ ಮುಂದ್ ಕಲಿತೀರಿ, ಯಾರ ಕುತ್ಕೊಂಡಿದ್ದೀರಿ, ಯಾರ ಕೇಳಿಸ್ಕೊಳ್ತೀರಿ, ನೀವ್ ಮಾತ್ರ ಚೆನ್ನಾಗಕ್ ಸಾಧ್ಯ. ಯಾರ್ಯಾರು ಬರಲ್ಲೋ, ಯಾರ್ಯಾರ ಕುತ್ಕೊಳ್ಳಲ್ಲೋ, ಯಾರ ಕಲಿಯಲ್ಲೋ, ಯಾರಿಗೆ ಅರ್ಥ ಆಗಲ್ಲೋ, ಇವ್ರಿಗೆ ನಾವೇನು ಮಾಡಕ್ಕಾಗಲ್ಲ. ಹೊರಗಡೆ ನೋಡಿ ಯಾರ ಬಂದ್ ಕುತ್ಕೊಂಡು ಕೇಳಿಸ್ಕೊಳ್ಳೋರು ಹೇಳ್ತಾರೆ, ಈಗ ನಾನು ಅನ್ನಿಟ್ ಕೊಟ್ಬಿಟ್ರೆ ಪಟ ಅಂತ ಸರ್ ನಂಗೆ ನಿದ್ದೆ ಬರೋ ಸರ್, ಅಕ್ಕ ಬರೋ ಸರ್, ನೀವ್ ಸಕ್ಕ ಚೆನ್ನಾಗಿ ಆಗ್ಬಿಡಿ ಸರ್ ಅಂತ ಹೇಳ್ತಾರೆ. ಅದೇ ಯಾರು ಇಲ್ಲಿ ಬರಲ್ಲ ಅವರು, ಏನಾಗಿಲ್ಲ ನಾ ದಿನ ಕುಡಿತೀನಿ, ಏನಾಗುತ್ತೆ ಯಾಕೆ ಹೇಳಿ? ಕೇಳಿಸ್ಕೊಂಡಿಲ್ಲ. ಕೇಳಿಸ್ಕೊಂಡಿದ್ರೆ ಮಾತಾಡೋದೇ ಬೇರೆ, ಕೇಳಿಸ್ಕೊಂಡಿಲ್ಲ ಮಾತಾಡೋದೇ ಬೇರೆ. ಕರೆಕ್ಟ್? ಕೇಳಿಸ್ಕೋಬೇಕಂತ ಯಾವ್ದು ಕೇಳೋದು? ಕ್ಲಾಸ್ ಕುತ್ಕೊಂಡಾಗ ನೀವು ಕೇಳಿಸ್ಕೋಬೇಕು ಏನಾಗುತ್ತೆ ಅಂತ. ಚಂದವಾಗಿರ್ಬೇಕು ಬಾಡಿ, ಲವ್ ಇನ್ ಯುವರ್ ಬಾಡಿ. ನನಗೆ ಹೇಳ್ತಾರೆ, ನನಗೆ ಇಲ್ಲಿ ಬರೋ ಮುಂಚೆ ಹೇಳ್ತಿದ್ರು, ಸರ್ ಯಾರಿಗೆ ಲವ್ ಅಂತ ಕೇಳ್ತಾನೆ, ಯಾರಿಗೆ ನಿನಗೆ ಲವ್ ಆಯ್ತಂದ್ರೆ ಯಾರಂದ್ರೆ ನಿನಗೆ, ನಿನ್ ಪ್ರಾಣ ಅಂದ್ರೆ ನನ್ನ ಮಗ, ನನ್ನ ಪ್ರಾಣ, ನನ್ನ ಗಂಡ ನನ್ನ ಪ್ರಾಣ, ನನ್ನ ಮನೆ ಸಹ ಬಂಗಾರ ಹೆಸರ ಬಂಗಾರದ ಪ್ರಾಣ ಸರ್, ಬಂಗಾರದ ಪ್ರಾಣ. ಕೆಲ ಜನಕ್ಕೆ ಹೇಳ್ತಾರೆ ನಮ್ಮ ಮನೆ ನಂಗ ಲವ್ ಸರ್ ಅಂತಂತಾರೆ, ನೋಡಿರ? ಮತ್ತೆ ಇದೆಲ್ಲ ಲವ್ ಹೋದ್ರೆ ಮತ್ತೆ ನಿನ್ ಬಾಡಿಗೆ ಲವ್ ಇರ್ಬೇಕಲ್ಲ. ಹೆಚ್ಚಾಗಿ ನಿಮ್ಮ ನಾ ಗಂಡ ಪಾರ್ಟ್ನರು, ಮಗ ಪಾರ್ಟ್ನರು, ಮನೆ ಪಾರ್ಟ್ನರ್, ದೇವ್ರ ಪಾರ್ಟ್ನರ್, ಗೋಲ್ಡ್ ಪಾರ್ಟ್ನರು. ಮತ್ತೆ ಇದೆಲ್ಲ ಜೀವ ಡಬಕ್ ಅಂದ್ಬಿಟ್ರೆ ಏನ್ ಪಾರ್ಟ್ನರ್? ಗಂಡ ಪಾರ್ಟ್ನರ್ ಇಲ್ಲ, ಮನೆ ಪಾರ್ಟ್ನರ್ ಇಲ್ಲ, ಮಗ ಪಾರ್ಟ್ನರ್ ಇಲ್ಲ, ಯಾವ ಪಾರ್ಟ್ನರ್ ಇಲ್ಲ. ಇಲ್ಲ. ಇದಕ್ಕೆ ಫಸ್ಟ್ ಇನ್ ಯುವರ್ ಬಾಡಿ ಏನಿದೆ ಹೇಳ್ತಿರೋದು, ದೇವರು ಅಲ್ಲೇ ಇದ್ದಾನೆ, ದೆವ್ವನ ಅಲ್ಲೇ ಇದೆ, ಬಾಡಿ ಒಳಗಿರೋ ದೇವ್ರು ದೆವ್ವ ಎರಡು ಅಲ್ಲೇ ಇದಾವೆ. ಅವನ್ನ ನೀವು ಸರಿಯಾಗಿ ಮಾಡ್ಕೋಬೇಕಂದ್ರೆ ಗೊತ್ತಾ? ಥಾಟ್ಸ್, ಯೋಚನೆ ಸರಿಯಾಗಿರ್ಬೇಕು. ಗಂಡ ಹೆಂಡತಿ ಮಕ್ಕಳು ಮನೆಗಿದ್ದಾರೆ, ಗಂಡ ತರದ್ ಬಿಟ್ರೆ ಡಿವರ್ಸ್ ಆಗುತ್ತೆ ಗಂಡ ಹೆಂಡತಿ, ತಂದಾಕ್ಲೇಬೇಕು ಗಂಡ, ಇಲ್ಲಾಂದ್ರೆ ಬಹಳ ಕಷ್ಟ. ಹೆಂಡತಿ ಮಾಡಿ ಹಾಕ್ಲೇಬೇಕು, ಮಕ್ಕಳು ತಿಂದಾಕ್ಲೇಬೇಕು. ತಂದಾಕೋರು, ತಿಂದಾಕೋರು, ಮಾಡಿ ಹಾಕೋರು, ಮೂವರದಾರ ಮನೆಯಾಗ. ಕರೆಕ್ಟಾ? ಇದ ತಂದಾಕದ್ ಬಿಡಲ್ಲ, ಹೆಂಡತಿ ಮಾಡಿ ಹಾಕೋದ್ ಬಿಡಲ್ಲ, ಮಕ್ಕಳು ತಿಂದಾಕೋದ್ ಬಿಡಲ್ಲ. ಈಗ ತಂದಾಕೋರ್ ಇಂಪಾರ್ಟೆಂಟಾ, ತಿಂದಾಕೋರ್ ಇಂಪಾರ್ಟೆಂಟಾ, ಮಾಡಿ ಹಾಕೋರ್ ಇಂಪಾರ್ಟೆಂಟ್ ಅಂತ ಕ್ವಶನ್ ಇದೆ. ಯಾರು ಇಂಪಾರ್ಟೆಂಟ್ ಇಲ್ಲಿ? ತಂದಾಕೋರ್ ಇಂಪಾರ್ಟೆಂಟಾ, ಬೇಯಿಸಿ ಹಾಕೋರ್ ಇಂಪಾರ್ಟೆಂಟಾ, ತಿಂದಾಕೋರ್ ಇಂಪಾರ್ಟೆಂಟಾ? ಯಾರು ಜಾಣ್ರಿಲ್ವಾ? ನಾನು ದಡ ಗೊತ್ತಾಗಲ್ಲ, ನಿಮ್ಗೆ ಕೇಳೋಣ ಆಸೆ. ಇರಿ ಮೃದುಲ ಕೈ ಅಂತಾರ, ಅವನ ಕೇಳ್ಬಿಟ್ಟು ಯಾರು ಇಂಪಾರ್ಟೆಂಟ್ ಇಲ್ಲಿ? ಎಲ್ಲಾರು ಇಂಪಾರ್ಟೆಂಟ್ ಸರ್. ತಂದಾಕೋರ್ ಇದ್ರೆ ತಿಂದಾಕೋರ್ ಇರ್ತಾರೆ, ಮಾಡಾಕೋರ್ ಇರ್ತಾರೆ, ಮಾಡಾಕೋರ್ ಇದ್ರೆ ತಿಂದಾಕೋರ್ ಇರ್ತಾರೆ, ಎಲ್ಲಾರು ಇಂಪಾರ್ಟೆಂಟ್. ಕರೆಕ್ಟ್ ಅಲ್ಲ? ಓಕೆ ಸರಿ, ಕರೆಕ್ಟ್ ಅಲ್ಲ? ಎಲ್ಲ ಇಂಪಾರ್ಟೆಂಟ್ ಇಲ್ಲ, ಯಾರು ಇಂಪಾರ್ಟೆಂಟ್? ಎಲ್ಲರ ಮುಖ್ಯನೇ. ಕರೆಕ್ಟಾ? ಆದ್ರೆ ಇವ್ರನ್ನ ನಾವು ತಂದಾಕೋ ತಿಂದಾಕೋರು ಅಲ್ಲ, ಮನೆ ಬೇಯಿಸಿ ಹಾಕೋರ್ ಸರಿ ಮಾಡ್ಬೇಕು. ಆಕ್ಚುಲಿ ಯಾರ ಮನೆ ಬೇಯಿಸಿ ಹಾಕ್ತಾರಲ್ಲ, ಅಂದ್ರೆ ನೀವು ಹೆಣ್ಮಕ್ಳು ಇದೀರಲ್ಲ, ನಿಮಗ್ ಗೊತ್ತಿರ್ಬೇಕು ಕಿಚನ್ ಅಲ್ಲಿ, ನಾವ್ ಅಡಿಗೆ ಮನೆಯಲ್ಲಿ
ಏನ್ ಇರ್ಬೇಕು ಏನ್ ಇರಬಾರ್ದು ನೀವ್ ಕಲ್ತ್ಬಿಡ್ಬೇಕಂತ ನನ್ನ ಆಸೆ ಅಷ್ಟೇ. ತಂದಾಕವ್ರು ಬಿಡಂಗಿಲ್ಲ, ಮಕ್ಕಳು ತಿಂದಾಕ್ಲೇಬೇಕು. ನಾನ್ ಏನ್ ಬೇಯಿಸ್ಬೇಕು ಮನೆ ಒಳಗಡೆ ಅಂತ ತಾಯಿ ಗೊತ್ತಿರ್ಬೇಕು, ತಾಯಿ ಕಲ್ಸ್ಬೇಕಂತ ನನ್ನ ಉದ್ದೇಶ ಅಷ್ಟೇ. ಇಲ್ಲಿ ಯಾರು ಕುತ್ಕೊಂಡಿದ್ರಿ, ನೀವ್ ಕಲ್ತ್ರೆ ನಿಮ್ ಮನೆಗಿರೋರಿಗೆ ಗಂಡ ಬರ್ತಾನೆ, ಯಾಕೆ ಎದುರು ಹೋಗ್ತೀರಿ ಅಷ್ಟೇನಾ, ಕುತ್ಕ ಬಾ ಬಾ ಕುತ್ಕ ಹೇಳ್ಕೊಡ್ತಾನ ಹಿಂಗ ಅನ್ಬೇಕು ನೀವು. ಸರ್ ಬಿ ಪಿ ಜಾಸ್ತಿ ಆಗ್ಬಿಟ್ಟಿದ್ರಿ, ಅಷ್ಟೇನಾ ಬಾ ಕುತ್ಕ ಬಾ ಹೇಳ್ಕೊಡ್ತಾನ. ಏನು ನೀನ್ ತಿಂಗಾಗ್ಬಿಟ್ಲು ನೋಡಿ, ನಿಮ್ಗೆ ಸಪೋರ್ಟ್ ಮಾಡ್ತಾ ಕರೆಕ್ಟಾ. ನಿಮಗೆ ಇದು ಬಂದ್ ಕುಂತ್ ಕಲ್ತಿಲ್ಲ ಅಂತ ಇಟ್ಕೊಳ್ಳಿ, ನೀವ್ ಹೆಂಗೆ ನೀವ್ ಮತ್ತೆ ಮನೆ ಸೆಟ್. ನಾನು ಆಕ್ಚುಲಿ ಹರ್ಬಲೈಫ್ ಶೇಕ್ ಯಾಕೆ ಕುಡಿಬೇಕಂತ ಕೇಳಿ, ಯಾಕೆ ಕುಡಿಬೇಕಂದ್ರೆ ನೀ ಕಲಿಯಕ್ಕೋಸ್ಕರ ಕುಡಿ. ಕಣ್ ಕಾಣ್ತಲ್ಲ ನಿನಗೆ, ನಿನಗೆ ಜಾಸ್ತಿ ಕೈ ನೋವು, ಮಂಡಿ ನೋವು, ಬ್ಯಾಕ್ ಪೇನು, ನನಗೆ ಥೈರಾಯ್ಡ್, ಶುಗರ್, ಬಿ ಪಿ, ಅದನ್ನ ನೀವು ಸರಿ ಮಾಡ್ಕೊಂಡು ಊರ್ ಜನ ಸರಿ ಮಾಡಕ್ ಹೋಗ್ಬಿಡಿ. ಫಸ್ಟ್ ನಿಮ್ ಮನೆ ಸರಿ ಮಾಡಿ. ನಿಮ್ ಮನೆ ನಿಮ್ ಮನೆ ನಿಮ್ ಮನೆಗೆ ಇರುತ್ತಲ್ಲ, ನಿಮ್ ಮನೆಗ ನಿಮ್ ಫ್ಯಾಮಿಲಿ, ಆ ಫ್ಯಾಮಿಲಿಯನ್ನ ನೀನ್ ಫಸ್ಟ್ ಏನ್ ಮಾಡೋ ಗೊತ್ತಾ, ನೀನ್ ಚೆನ್ನಾಗಾಯ್ತಾ, ನೀನ್ ಗಂಡ ಕೊಡಿ, ಗಂಡ ಚೆನ್ನಾಗಾದ್ನ, ಮಕ್ಳು ಚೆನ್ನಾಗಾದ್ರ ನಿಮಗೆ ಗೊತ್ತಾಗ್ತದೆ. ಅಂದ್ರೆ ಶೇಕ್ ಕುಡಿದ್ರೆ ಎಲ್ಲ ಸರಿ ಹೋಗ್ತಾರಲ್ಲ, ಇಲ್ಲಿ ಎಲ್ಲ ಸರಿ ಹೋಗ್ತಾರೆ ಅಂತ ಭರವಸೆ ಬರುತ್ತೆ. ಅದೇ ಹೇಳ್ತಾರೆ ವೆಲ್ನೆಸ್ ಕೋಚ್ ಅಂತ ಕರೀತಾರೆ. ನಿಮ್ ಮನೆಗೆ ನೀ ಕೋಚ್ ಆಗ, ಪ್ರಪಂಚಕ್ಕೆ ಬೇಡ. ನಿನ್ ಮನೆಗೆ ನೀ ಕೋಚ್ ಆಗ, ನನ್ನ ಮನೆಗೆ ನಾನ್ ಕೋಚ್ ಆಗ್ತೀನಿ, ಅವ್ರ ಮನೆಗೆ ಅವ್ರ ಕೋಚ್, ಎಲ್ಲರ ಮನೆಗೆ ಕೋಚ್ ಆಗ್ಬಿಟ್ರೆ ನೀವು ಅದಕ್ಕೆ ಹೇಳ್ತಾರೆ ಹೆಲ್ತ್ ಕೋಚ್. ಟಿವಿ ಆಫ್ ಮಾಡಪ್ಪ 8 ಗಂಟೆಗೆ, ನ್ಯೂಸ್ ಸ್ಟಾಪ್ ಮಾಡಪ್ಪ, ಎಕ್ಸರ್ಸೈಸ್ ನೋಡಪ್ಪ, ಒಳ್ಳೆ ಕಾಮಿಡಿ ನೋಡಪ್ಪ, ಜೀವನಕ್ಕೆ ಏನ್ ಬೇಕಂತ ಕಲಿ ಅಂತ ತಾಯಿ ಹೇಳ್ಕೊಟ್ರೆ ಅಲ್ಲಿ ಬೇಸ್ ಸ್ಟಾರ್ಟ್ ಆಗುತ್ತೆ. ಹೆಲ್ತ್ ಎಲ್ಲಿ ಗೊತ್ತಾ, 12 ವರ್ಷದವರೆಗೆ ಮಕ್ಕಳನ್ನ ಪ್ರೀತಿ ಮಾಡ್ತಾರೆ. 12 ವರ್ಷ ಆದ್ಮೇಲೆ ಹೊರಗಡೆ ಜನ ಕಲೆ ಸ್ಟಾರ್ಟ್ ಮಾಡ್ತಾರೆ. ಆ ಮಕ್ಕಳ ಜೊತೆ ಹೆಂಗ್ ಇರ್ಬೇಕು, ಏನ್ ತಿನ್ಬೇಕು ಅಂತ ತಾಯಿ ಗೊತ್ತಿರ್ಬೇಕು, ತಾಯಿ ಕಲ್ತಿರ್ಬೇಕು, ಕೋಚ್ ಆಗಿರ್ಬೇಕು. ಯಾರಿಗೆ ಓದಿಲ್ಲ ಈಗ, ನಾನು ಓದಿಲ್ಲ, ನೀವ್ ಯಾರು ಓದಿಲ್ಲ, ನನ್ನಂತರ ಇದ್ರಿ ನಾನು ಕೈ, ಯಾರು ಓದಿಲ್ಲ ನನ್ನಂತರನ್ರಿ, ನಾನು ಓದಿಲ್ಲ, ಯಾರು ಓದಿಲ್ಲ, ಎಲ್ಲ ಓದಿರ. ನನಗೆ ಜಾಂಟ್ ಹಂಗಾರೆ ನೀವು ಸೂಪರ್. ನೀವು ಯಾರು ಓದಿಲ್ಲ, 5 ಓದಿರಿ ಹಿಂಗನ್ನಿ, 5ನೇ ಕ್ಲಾಸ್ ಓದಿರೋದು ನನ್ನಂತಾರು ಹಿಂಗನ್ರಿ, 5 ಓದಿರೋದು ನನ್ ಮಗ ಹಿಂಗೆ ನೋಡ್ತಾನೆ, ಏನಕ್ಕೆ ಹಂಗೆ. ಕರೆಕ್ಟ್, ನಾನು 5 ಓದಿದೆ, ನನ್ನ ನಂತರ 5 ಓದಿರೋದು. ಓಕೆ, 7 ಓದಿರೋರು, 7ನೇ ಕ್ಲಾಸ್ ಓದಿರೋರು, 7 8 ಓದಿರೋರು ಹಿಂಗನ್ನಿ, 9 ಓದಿರೋರು. ಕರೆಕ್ಟ್ ಅಲ್ವಾ? ಇಷ್ಟಾದ್ರೂ ಓದಿರಲ್ಲ, ನನಗೆ ಎಷ್ಟು ಗೊತ್ತಾಗುತ್ತೆ, ನಿಮ್ಗೆ ಯಾಕೆ ಗೊತ್ತಾಗಲ್ಲ? ಯೋಚನೆ ಮಾಡಿ. ನನಗೆ ನಾನು 5 ಓದಿದ್ರೆ ನಿಮ್ಗೆ ಗೊತ್ತಂದ್ರೆ ನಿಮ್ಗೆ ಎಷ್ಟು ಗೊತ್ತಾಗುತ್ತೆ ಇವಾಗ ಯೋಚನೆ ಮಾಡಿ. ನನಗೆ ಜಾಣ್ರತಾ ನೀವೆಲ್ಲ. ಕರೆಕ್ಟ್, ಅದು ಇಂಪಾರ್ಟೆಂಟ್. ಯಾರ್ಯಾರಿಗೆ ಓದ್ಬೇಕಂತಿಲ್ಲ, ಬರಿಬೇಕಂತಿಲ್ಲ, ಯಾರ ಕೇಳಿಸುತ್ತೆ, ಯಾರ ಕಿಡ್ನಿ ಇದೆ ಹಿಂಗನ್ನಿ, ಯಾರ ಕಿಡ್ನಿ ಇದೆ ಎಲ್ಲರಿಗಿದೆ, ಆರ್ಟ್ ಇದೆ ಒಳಗಡೆ ಹಿಂಗನ್ರಿ, ಆರ್ಟ್ ಇದೆ. ನನಗೆ ಡೌಟ್ ಮುಟ್ತಾವ, ಮೂಗ್ ಮುಟ್ ನೋಡ್ರಿ ಎದರ್ಲಿ ಇವ್ರು, ಯಾರ ಕೈ ಅಂತೆಲ್ಲ ಅವ್ರು ಮೂಗ್ ಮುಟ್ರಿ ಸರಿ. ಅದಾರ ನೋಡ್ತೀನಿ, ಬೆಳೆ ಕುಂತ ಹಿಂಗೆ ಕುಂತಾಳ ಯಶೋಧ ಶೇಖರ್, ನೋಡ್ತೀನಿ ಉಸಿರಾಡ್ತಾಳೆ ಸಿಕ್ಬಿಟ್ರು. ಉಸಿರಾಡಿ ಕೈ ಹಿಂಗ್ ಅನ್ನಿ, ಕೆಲವು ಜನ ಉಸಿರಾಡ್ತಾರೆ ಗೊತ್ತಾ, ಹೇಳಿ ಉಸಿರಿದ್ದೀರ ಡೌಟ್ ನನಗೆ. ಸರಿ ಅಂದ್ರೆ ಓಕೆ ಇದ್ದೀರಿ, ಓಕೆ ಇಂಪಾರ್ಟೆಂಟ್. ಯಾವಾಗ್ಲೂ ಥ್ಯಾಂಕ್ಸ್ ಟು ಮಾರ್ಕ್ಯೂಸ್. ಯಾಕೆ ಗೊತ್ತಾ, ಒಂದು ಹಾರ್ಟ್ ಕೊಡಿ ಮಾರ್ಕ್ಯೂಸ್ಗೆ, ನಾನೇ ಕೊಟ್ಬಿಡ್ತೀನಿ ಸರಿ. ಯಾಕಂದ್ರೆ ಅರ್ಥ ಋಣ ಇಟ್ಕೋಬಾರ್ದು, ಅದ್ ಋಣ ಇಟ್ಕೋಬಾರ್ದು. ಯಾರು ಹಾಕ್ಬಿಟ್ಟು ಋಣ, ತಾಯಿ ಋಣ, ಗುರುಗಳ ಋಣ, ಶೇಕ್ ಋಣ ಇಟ್ಕೋಬಾರ್ದು ನಾವು. ಯಾಕೆ ಹೇಳಿ, ಶೇಕ್ ಋಣ ಯಾರು ನಿಮ್ಗೆ ಕೊಟ್ಟರಲ್ಲ ಅದು ವಾಪಸ್ ಜನ ಕೊಟ್ಬಿಡ್ಬೇಕು, ಅದು ಋಣ. ತಾಯಿ ಜನ್ಮ ಕೊಟ್ಲಲ್ಲ, ನೀ ಮಕ್ಳಿಗೆ ಜನ್ಮ ಕೊಟ್ಬಿಡ್ಬೇಕು, ಅದು ಋಣ. ಕರೆಕ್ಟ್. ನಿಮ್ಗೆ ಯಾರು ಬುದ್ಧಿ ಕಲಿಸ್ತಿರಲ್ಲ ಆ ಬುದ್ಧಿ ಜನ ಕೊಟ್ಬಿಡ್ಬೇಕು. ಒಳ್ಳೇದನ್ನ ಕೊಟ್ಬಿಡಿ, ಕೆಟ್ಟದ ಹೇಳ್ಬೇಡಿ, ಬೆಳೆಸ್ಬಿಡಿ. ಇದು ಋಣ ಇಟ್ಕೋಬಾರ್ದು. ಅಪ್ಪ ನಿಮ್ಮ ಸಾಕಿದ್ರೆ ನೀವು ಮಕ್ಕಳ ಅಪ್ಪನಿಂದ ಹೆಂಗ್ ಕಲ್ತ್ರಿ ಮಕ್ಕಳು ಚೆನ್ನಾಗಿ ಮಾಡ್ಬೇಕು. ನಿಮ್ಗೆ ಆರೋಗ್ಯ ಕೆಟ್ಟೋಗಿ ಇದ್ದು ಸರಿ ಮಾಡ್ಕೊಂಡಿದ್ರೆ, ನಿಮ್ಗೆ ಆರೋಗ್ಯ ಕೆಟ್ಟೋಗಿತ್ತು ನೀವು ಚೆನ್ನಾಗಿ ಮಾಡ್ಕೊಂಡಿದ್ರೆ, ಮತ್ತೆ ನಿಮ್ ಮನೆ ಜನ ಕೇಳಕ್ಕಿಂತ ನಿಮ್ ಮನೆ ಮಕ್ಕಳು ಚೆನ್ನಾಗಿ ಮಾಡ್ಕೊಂಡು, ಇದು ಒಂದರಿಂದ ಒಂದಕ್ಕೆ ನೀವು ಕಲಿತಾ ಹೋದ್ರೆ ಇದು ಋಣ ಇಟ್ಕೋಬಾರ್ದು ಯಾರು ಋಣ. ಅದಕ್ಕೆ ಹೇಳ್ತಿರೋದು, ಮನುಷ್ಯ ಎಷ್ಟು ಕಲಿತಾನೆ. ಮಾರ್ಕ್ಯೂಸ್ ಹೇಳಿದ್ದು, ಮಾರ್ಕ್ಯೂಸ್ ಇದು ಮಾಡಿ ಹರ್ಬಲೈಫ್ ಪ್ರಾಡಕ್ಟ್ ಅನ್ನ 45 ವರ್ಷದ ಭೂಮಿ ಮೇಲಿದೆ, 45 ವರ್ಷಗಳಿಂದ ಭೂಮಿ ಮೇಲಿದೆ ಹರ್ಬಲೈಫ್. ಆದ್ರೆ ಇದ್ರೆ ಹರ್ಬಲೈಫ್ ಅಲ್ಲಿ ನಿಮಗೆ ಅವರು ತಾಯಿ ತೀರೋದ್ರು ಅಂದ್ಮೇಲೆ ನನಗೆ ಯಾಕೆ ಬೇಕು ಅಂತ ಸುಮ್ಮನೆ ಆಗ್ಬಿಟ್ಟಿದೆ. ನಮ್ ತಾಯಿ ತೀರೋದ್ರು, ಅವ್ರ ತಾಯಿ ತೂಕ ಜಾಸ್ತಿ ಇದ್ರು, ಆ ತೂಕ ಕಮ್ಮಿ ಮಾಡ್ಕೊಳ್ಳೋದು ಗೊತ್ತಾಗಿಲ್ಲ, ಡಯಟ್ರಿ ಪಿಲ್ಸ್ ತಗೊಂಡು ಸೈಡ್ ಎಫೆಕ್ಟ್ ಆಗಿ ತೀರೋಗ್ಬಿಟ್ರು. ಆ ತೀರೋದ್ಮೇಲೆ ಆ ಮನುಷ್ಯಂಗೆ ಅನ್ಸಿದ್ದು, ಯಾವ ತಾಯಿ ಭೂಮಿ ಮೇಲೆ ತೂಕ ಕಮ್ಮಿ ಮಾಡ್ಕೊಳಕ್ ಹೋಗಿ ಸಾಯ್ಬಾರ್ದು ಅಂತ ಇದು ಕಂಡಿದ್ರು ನೋಡಿ ಅಂತ. ಥ್ಯಾಂಕ್ಸ್ ಟು ಮಾರ್ಕ್ಯೂಸ್. ಅವ್ರಿಗೆ ಧರ್ಮ ಅಂದ್ರೆ ಏನು, ಜನಕ್ಕೆ ಕೊಟ್ಬಿಡ್ಬೇಕು, ಜನಕ್ಕೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ಈ ಶೇಕನ ಕೊಟ್ರು. ಕರೆಕ್ಟಾ? ಇದು ಕುಡಿದ್ಮೇಲೆ ಯಾರ್ಯಾರಿಗೆ ಆರಾಮಾಗಿ ವೆಯ್ಟ್ ಲಾಸ್ ಆಗ್ತಾ ಇದೆ ಹಿಂಗನ್ನಿ, ಮೈ ನೋವು ಕಮ್ಮಿ ಆಗುತ್ತೆ, ತೆಲ್ಲೆ ಕಮ್ಮಿ ಆಗುತ್ತೆ,
ಆತನ ಕನಸದು. ಈ ಕಂಪ್ನಿ ಓನರ್ ಇದನ್ನಲ್ಲ, ಆತನ ಕನಸು ನೀವ್ ಚೆನ್ನಾಗಿರ್ಬೇಕು ಅಂತ, ಪ್ರಪಂಚ ಚೆನ್ನಾಗಿರ್ಲಿ ಅಂತ, ನಾನ್ ಚೆನ್ನಾಗಿರ್ಲಿ ಅಂತಲ್ಲ, ಪ್ರಪಂಚ ಚೆನ್ನಾಗಿರ್ಲಿ ಅಂತ ಮಾಡಿದ್ನ. ಕರೆಕ್ಟಾ? ಪ್ರಪಂಚ ಚೆನ್ನಾಗಿರ್ಲಿ, ಪ್ರಪಂಚ ಬ್ಯೂಟಿಫುಲ್ ಆಗಿ ಜನ ನಿದ್ದೆ ಮಾಡ್ಲಿ, ಬೆಳಗ್ಗೆ ಇಡ್ಲಿ, ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ, ಚಂದವಾಗಿರ್ಲಿ ಅಂತ ಆತ ಮಾಡಿರೋದ್ರಲ್ಲಿ ನಾವಿದೀವಿ. ಕರೆಕ್ಟ್? ಅದಕ್ಕೆ ಥ್ಯಾಂಕ್ಸ್ ಟು ಮಾರ್ಕ್ಯೂಸ್. ನಿಮಗೆ ಚೆನ್ನಾಗ್ ಆಗ್ತಿದ್ರೆ, ತುಂಬಾ ಚೆನ್ನಾಗ್ ಆಗ್ತಿದ್ರೆ, ಮಕ್ಳಿಗೆ ಯಾರಿಗೆ ಕೊಡ್ಬೋದು ಇದನ್ನ? ಯಾರ್ಯಾರಿಗೆ ಮೂಳೆ ಇದೆ ಹಿಂಗನ್ನಿ? ಯಾರ್ಯಾರಿಗೆ ಮೂಳೆ ಇದೆ ಒಳಗೆ? ಯಾರೇ ಮೂಳೆ ಇದೆ? ಇದೆಯಾ? ಎಲ್ಲರಿಗೂ ಮೂಳೆ ಇದೆಯಲ್ಲ? ಕರೆಕ್ಟ್ ಇದೆ, ಇಲ್ಲೇ ಇದೆ. ಮೂಳೆ ಇದೆಯಾ? ಚರ್ಮ ಇದೆಯಾ? ಚರ್ಮ ಇದೆಯಲ್ಲ? ಇದೆ ಅಂದ್ರೆ ಎಲ್ಲರೂ ಕುಡಿಬಹುದು. ಯಾರ್ಯಾರ ಮೂಳೆ ಇದೆ, ಯಾರ್ಯಾರ ಚರ್ಮ ಇದೆ, ಎಲ್ಲರೂ ಕುಡಿಬಹುದು. ಹುಡುಗ ಹುಡುಗಿ ಚಿಕ್ಕ ಪಾಪು ಅಂತಲ್ಲ, ಎಲ್ಲರೂ ಕುಡಿಬಹುದು. ಓಕೆ, ಅದಕ್ಕೆ ಹೇಳೋದು ಇದು ಊಟ ಅಂತ. ಬೆಳಗ್ಗೆ ತಿಂದ್ರೆ ಬೆಳಗ್ಗೆ ಊಟ, ಮಧ್ಯಾಹ್ನ ಕುಡಿದ್ರೆ ಮಧ್ಯಾಹ್ನ ಊಟ, ಸಂಜೆ ಕುಡಿದ್ರೆ ಸಂಜೆ ಊಟ. ಕೆಲವು ಜನ ಹೇಳ್ತಾರೆ, ಸರ್ ನೀವು ಬೆಳಗ್ಗೆ ನಾನು ಏನ್ ತಿಂದಿಲ್ಲ ಸರ್, ಬರೀ ಕುಡ್ದೀನಿ ಅಂತ. ಅಂದ್ರೆ ನಮ್ಮ ತಿಂದ್ರೆ ತಿನ್ನಂಗ ನಿಮ್ಗೆ? ನೀವ್ ತಿನ್ಬೇಕು, ಅವಾಗ ತಿನ್ನಂಗ? ಕುಡ್ದ್ರೆ ತಿನ್ನಂಗ ಆಗಲ್ಲ. ಚೇಂಜ್ ಯುವರ್ ಥಾಟ್ಸ್, ಚೇಂಜ್ ಮಾಡ್ಕೊಡಿ. ಆಕ್ಚುಲಿ ಒಳಗಡೆ ಜೀರ್ಣ ಮಾಡಿ ಮಾಡಿ ಕಕ್ಕ ಬರ್ತಿಲ್ಲ ನಿಮ್ಗೆ. ನೆನಪಿದೆ? ಒಳಗೆ ಹೋಗಿ ಜೀರ್ಣ ಮಾಡಿ 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 ಮಿಷಿನ್ ಸ್ಟಾಪ್ ಆಗ್ಬಿಟ್ಟು ನಿಂತ್ಬಿಟ್ಟಿದೆ, ಮಿಷಿನ್ ಸ್ಟಾಪ್ ಆಗ್ಬಿಟ್ಟಿದೆ. ಅದಕ್ಕೆ ಕಕ್ಕ ಬರ್ತಿಲ್ಲ. ಇದು ಕುಡಿ, ಗಂಜಿ ಒಳಗ್ ಹೋದ್ ಕೂಡ್ಲೆ ಬೆಳಗ್ಗೆ ಕಕ್ಕ ಬರುತ್ತೆ. ಒಳಗಡೆ ಹಿಡ್ಕೊಂಡ್ಬಿಟ್ರೆ ಕುತ್ತಿಗೆ ಮಾತ್ರ ಬರುತ್ತಾ? ಹಂಗೆ ಒಳಗಡೆ ಫ್ಯಾಟ್ ಹೋಗಿ ಫ್ಯಾಟಿ ಲಿವರ್ ಆಗಿ ಹಿಡ್ಕೊಂಡ್ಬಿಟ್ಟಿರ್ತೀವಿ. ಅದಕ್ಕೆ BP, ಅದಕ್ಕೆ ಶುಗರು, ಅದಕ್ಕೆ ಪೀರಿಯಡ್ಸು, ಅದಕ್ಕೆ ಥೈರಾಯ್ಡು, ಅದಕ್ಕೆ ಹೇರ್ ಫಾಲು, ಅದಕ್ಕೆ ಸಿಟ್ಟು, ಅದಕ್ಕೆ ಟೆನ್ಷನ್, ನಿದ್ದೆ ಬರ್ತಾ ಇಲ್ಲ, ಕಕ್ಕ ಬರ್ತಾ ಇಲ್ಲ. ಇದೆಲ್ಲ ಕಾರಣ ತಿನ್ನೋದ್ರಿಂದ, ಮೆಡಿಸಿನ್ ಅಲ್ಲ. ಓಕೆ, ನಮ್ಗೆ ಅರ್ಥ ಆಗ್ಬೇಕು ಈಸಿಯಾಗಿ. ಇಲ್ಲಿ ಬಂದಾಗ ಕುತ್ಕೊಂಡಾಗ ನಾನು ಹೆಂಗೆ ಸರಿ ಮಾಡ್ಕೋಬೇಕು ಅಂತ ಕಲಿಯಕ್ಕೋಸ್ಕರ ಬನ್ನಿ ಅಂತ ಕರೀರಿ ಅಂತ. ನೀವು ಕಲ್ತಷ್ಟು ಚೆನ್ನಾಗಿರ್ತೀರಿ. ನೀವೆಷ್ಟು ಕಲಿತೀರಿ ನಿಮ್ಮ ಮನೆ ಚೆನ್ನಾಗಿ ಮಾಡ್ಕೊಳ್ಳಿ. ಯಾರ್ಯಾರ ಮನೆಗೆ ಒಬ್ಬ ವೆಲ್ನೆಸ್ ಕೋಚ್ ಇರ್ಬೇಕು? ನನ್ನಂತ ನನಗಿದ್ ಚೆನ್ನಾಗಿರೋನು ಹಿಂಗನ್ನಿ. ನಾನೇನ್ ಹಂಗಲ್ಲ, ನನಗಿದ್ ಚೆನ್ನಾಗಿರೋರು ನಿಮ್ಮ ಮನೆಗೆ ಹೇಳೋ, ಮಮ್ಮಿ ಯಾಕೆ ನಿಂಗೆ ಆಗುತ್ತೆ ಅದಿರ್ ಬೋ ಅಂತ ಹೇಳಬೇಕು. ಕರೆಕ್ಟ್? ಕರ್ಕೊಂಡು ಹೋಗಿ ಮನೆ ಅಲ್ಲಿ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ. ನಂಗೂ ಕರ್ಕೊಂಡು ಹೋಗ್ಬಿಡಿ, ಇಲ್ಲೇ ಕೂಡಿಸ್ಬಿಟ್ಟು. ನಮ್ಮ ಮನೆಗೆ ಯಾರನ್ನ ಬಂದ್ರೆ ನಾನು ಹೇಳ್ತೀನಿ ಗೊತ್ತಾ, ನಮ್ಮ ಮನೆಗೆ ಯಾರನ್ನ ಬಂದ್ರೆ, ಹೌದಾ ಏನಾಗಿದೆ ಸರ್? ಮಂಡಿ ನೋವು ಸರ್, ಮಂಡಿ ನೋವು, ಕುಂಡಿ ನೋವು, ಬಾ ಕೂತ್ಕೊ ಬಾ ನೋಡಿ. ಹೆಂಗ್ ಕೂಡಿಸ್ಬಿಟ್ಟು ಆರಾಮ್ ಈಸಿಯಾಗಿ ಹೇಳ್ತೀನಿ ಗೊತ್ತಾ? ಹಾ ಕರೆಕ್ಟ್. ಕುತ್ಕೊಂಡ್ಬಿಟ್ಟು ಹೇಳ್ತೀನಿ, ಬಾಯ್ ಕುತ್ಕೋ ನೋಡಿ, ಈಸಿ. ಯಾಕಂದ್ರೆ ನನಗೆ ಗೊತ್ತು ನೀ ಏನಾಗಿದೆ ಅಂತ. ಯಾರೇ ಗೊತ್ತು ಕೋಚ್ಗೆ ಹಿಂಗ್ ನೋಡ್ರಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಮನುಷ್ಯನ್ನ. ಹಿಂಗೇನೆ ಯಾರಿಗೆ ಗೊತ್ತಾಗುತ್ತೆ? ನೀವು ನೋಡಿದ ಕೂಡ್ಲೆ ನಿಮ್ಗೆ ಹಿಂಗೆ ಆಗುತ್ತೆ ಅಂತ ಯಾರು ಹೇಳಲ್ಲ. ಅರ್ಬಲೈಫ್ ಕೋಚ್ ಹೇಳ್ತಾರೆ, ಗ್ಯಾರಂಟಿ ಹೇಳ್ತಾರೆ. ಅರ್ಬಲೈಫ್ ಅಲ್ಲಿ ಇರ್ತಕ್ಕಂತ ಕೋಚ್ ಹೇಳ್ತಾರೆ, ನಿನ್ ಹಿಂಗೆ ಆಗತ್ತೆ ಬಾ ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟು ಗೊತ್ತು ಹರ್ಬಲೈಫ್ ಅಲ್ಲಿ ಇರ್ತಕ್ಕಂಥ ಹುಡುಗರಿಗೆ. ತುಂಬಾ ಟ್ರೈನಿಂಗ್ ಮಾಡ್ತಾರೆ, ತುಂಬಾ ಅರ್ಥ ಮಾಡಿಸ್ತಾರೆ, ನಿಮ್ಗೆ ಚೆನ್ನಾಗಿ ಕಲಿಸ್ತಾರೆ, ನಿಮ್ಮ ತೂಕ ಸರಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ಕೊಡ್ತಾರೆ. ಪ್ರತಿ ಒಂದನ್ನ ಕಲಿಸಿ, ನಿಮ್ಮನ್ನ ಕಲಿಸಿ, ನಿಮ್ಗೂ ಚೆನ್ನಾಗಿ ಮಾಡಿ, ಮನೆ ಫ್ಯಾಮಿಲಿ ಚೆನ್ನಾಗಿ ಮಾಡಿ, ವೆಯ್ಟ್ ಲಾಸ್ ಮಾಡಿಸಿ, ವೆಯ್ಟ್ ಗೇನ್ ಮಾಡಿಸ್ತಾರೆ. ಹಂಗೆ ಏನು ಕೇಳದೆ ಒಂದು 15 ಜನ ಫೋಟೋ ಶೇರ್ ಮಾಡಿ. ನಾನು ಹೇಳ್ತೀನಿ, ಸುಮ್ಮನೆ ಶೇರ್ ಮಾಡಿ. ವೆಯ್ಟ್ ಲಾಸ್ ಆಗಿರೋರು ಹಂಗ ಒಬ್ಬರೇ ಶೇರ್ ಮಾಡ್ಬೇಕು. ಓಕೆನಾ? ಶೇರ್ ಮಾಡಿ ಅದನ್ನ ಬಿಡ್ಬೇಕು 1 ಸೆಕೆಂಡ್. ನಾನ್ ಕಣ್ ಖುಷಿ ಆಗ್ಬೇಕಲ್ಲ, ನಾನ್ ನೋಡ್ಬೇಕಲ್ಲ. ಇರಿ ನಾನು ಹೇಳ್ತೀನಿ, ಓಕೆನಾ? ಒಬ್ಬೊಬ್ಬರೇ ಕೊಟ್ಟಿದ್ದೀನಿ, ಶೇರ್ ಮಾಡ್ಬೇಕು, 1 ನಿಮಿಷ ಬಿಡ್ಬೇಕದು, 1 ಸೆಕೆಂಡ್. ಹಂಗ ತೆಗಿಬಾರ್ದು, ಮತ್ತೆ ಬೇರೆ ಹಾಕ್ಬಾರ್ದು. ಫಸ್ಟ್ ಯಾರು ಹಾಕ್ತೀರಿ? ಹಾಕಿ ನಿಮ್ಗೆ ಗೊತ್ತಾಗುತ್ತೆ ಖಾಲಿ ಗಾಡಿ ಫುಲ್ ಗಾಡಿ ಏನಾಗುತ್ತೆ ವ್ಯತ್ಯಾಸ ಅಂತ. ಫುಲ್ ಗಾಡಿಯು ಕಷ್ಟ, ಖಾಲಿ ಗಾಡಿನೂ ಕಷ್ಟ. ಫೋಟೋ ಯಾರು ಇಲ್ವಲ್ಲ, ಇಟ್ಕೊಂಡಿಲ್ಲ ಸರ್ ನಾವು. ಯಾಕೆ ಒಂದ್ಸರಿ ನೀವು ಹೇಳ್ಬೇಕಲ್ಲ ಸರ್ ಮುಂಚೆ ನನಗೆ. ಹಂಗೆ ನಾನ್ ಬರ್ತೀನಿ ನಿಮ್ ಮನೆಗೆ ಅಂದ್ರೆ ಅಡಿಗೆ ಮಾಡ್ತೀರಿ, ಸಡನ್ ಬಂದ್ಬಿಟ್ರೆ ನಿಮ್ ಮನೆಗೆ ಯಪ್ಪ ಯಾಕೆ ಬರ್ತಾನ ನಮ್ಮ ಹೇಳೋದಕ್ಕೆ ಬಂದ್ಬಿಡ್ತಾನೆ ನಮ್ಮ ಮನೆಗೆ. ಹಂಗೆ ಇದು ಕೂಡ ಸೇಮ್, ಹೌದಲ್ಲ? ಇದು ಕೂಡ ಸೇಮ್, ರೈಟ್? ಹಂಗೆ ಇದೆ ನೋಡಿ. ಕಾಣುತ್ತೆ ಉಮೇಶ್ ಸರ್, ನೋಡಿ ಹೆಂಗಿದೆ. ಉಮೇಶ್ ಸರ್ ಬಂದಾರ? ಸೂಪರ್ ರೀ, ನೋಡಿ ಹೆಂಗಿದೆ. ಈ ಫಿಗರು ಹಿಂಗೆ ಇದ್ ಬಿಡೋದು. ಇಲ್ಲಿ ಬರ್ಲಿದ್ರೆ ಈ ಫಿಗರ್ ಹಿಂಗೆ ಉಳ್ಕೊಂಡ್ಬಿಡೋದು. ಕರೆಕ್ಟಾ? ರೈಟ್ ರಾಂಗ್? ಅರ್ಥ ಆಗುತ್ತಲ್ಲ? ಈ ತಿಂಗೆ ಉಳ್ಕೊಂಡ್ಬಿಡ್ತಾ ಇದ್ದ. ಥ್ಯಾಂಕ್ಸ್ ಟು ಹರ್ಬಲೈಫ್ ಕೋಚಿ ಸಿಕ್ಕಿದ್ದಕ್ಕಾಗಿ ಈ ತಿಂಗ್ ಮಾಡಿದ್ರು. ನೋಡಿ ಹೆಂಗ್ ಮಾಡಿದ್ದಾರೆ. ಹಿಂಗಿರೋ ಪರ್ಸನ್ ನನ್ನ ಹಿಂಗ್ ಮಾಡಿದ್ ಯಾರು? ಹಂಗೆ ನೋಡಿ ಏನ್ ಬಂದ ಶೇಪ್ ಕುಡಿ ತೋರ್ಸಕ್ ಬಂದಾರೆ. ನೆಕ್ಸ್ಟ್ ಚೇಂಜ್ ಮಾಡಿ. ಹಾ ಎಸ್, ಸೂಪರ್ ಸರ್. ಕಾಣುತ್ತಲ್ಲ ನೋಡಿ, ಹಿಂಗಿರೋದು ಹಿಂಗ ಹಾಕ್ತಾರೆ. ಇಲ್ಲಿ ಬಂದ್ ನಿಮ್ ಸಿಕ್ಕಿದ್ರೆ, ಇಲ್ಲಾಂದ್ರೆ ಏನಾಗುತ್ತೆ? ಹಂಗೆ ಇರ್ರಿ, 1 ನಿಮಿಷ ಇರ್ರಿ, ಒಬ್ಬೊಬ್ರು ಹಾಕ್ರಿ.
ಕಾಣುತ್ತಾ? ಈಗ ನೋಡ್ಕೊಳ್ಳಿ ಸರಿ. ಇಲ್ಲಿ ಬರ್ದಿದ್ರೆ ನಿಮ್ಗೆ ಏನಿರೋದು ಪರಿಸ್ಥಿತಿ ಅಂತ. ಇಲ್ಲಿ ಬಂದಾಗ ನೋಡಿ ಹೆಂಗಿದೆ ಅಂತ, ಚೇಂಜಸ್ ನೋಡಿ ಹೆಂಗ್ ಕಾಣುತ್ತೆ. ನೆಕ್ಸ್ಟ್ ಫೋಟೋ ಕಾಣುತ್ತಾ? ಹಾಗೆ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮ್ಗೆ. ಈ ಅರ್ಬಲ್ ಲೈಫ್ ಅಲ್ಲಿ ಬಂದು ಆ ಶೇಕ್ ಹೊಡೆದು ಕ್ಲಾಸಿಗೆ ಬರ್ಲಿದ್ರೆ ನಿಮ್ಗೆ ನೋಡಿ ಹೆಂಗ್ ಕಾಣುತ್ತೆ ಈ ಫೋಟೋ. ಹಂಗೆ ಇರಿ, ಕಾಣುತ್ತಾ? ಹೆಂಗ್ ನೋಡಿ ಹೆಂಗ್ ಚೇಂಜ್ ಆಗುತ್ತೆ ಅಂತ ನೋಡಿ. ಹೆಂಗಿದ್ದಾರೆ ಹಿಂಗೆ ಇವ್ರ ಲೈಫ್ ಹಿಂಗೆ ಬಿಡ್ತಾ ಇತ್ತು, ಚೇಂಜ್ ಆಗ್ತಿರ್ಲಿಲ್ಲ. ಇಲ್ಲಿ ಬಂದು ಕುತ್ಕೊಂಡು ಕಲ್ತಿದ್ದಕ್ಕೆ ಏಜ್ ಆಗಿರೋರು ಕೂಡ ಹುಡುಗರ ತರ ಕಾಣಕ್ಕೆ ಒಂದು ಚಾನ್ಸ್ ಇದೆ. ನೆಕ್ಸ್ಟ್ ಫೋಟೋ ಹಾಕಿ. ಏ ಭಾರತಿ, ಕೇಳ್ತಾ ಇದೆಯಾ? ಕೇಳುತ್ತೆ, ಸರಿ, ಓಕೆ. ನೀನ್ ನೋಡ್ಕೋಬೇಕು, ನೀನ್ ಹಂಗ ಆಗ್ಬೇಕಲ್ಲ, ಅದಕ್ಕಾಗಿ ತೋರಿಸ್ತಿರೋದು ನಾನು. ರೈಟ್. ಏ ಇಂದ್ರಮ್ಮ, ನಾನ್ ನೋಡಿ ಅಲ್ಲಿ ನೋಡ್ತೀನಿ, ಬರೀ ತರಕಾರಿ ಕಟ್ ಮಾಡಿದ ಆಯ್ತು ಅಮ್ಮ. ನೆಕ್ಸ್ಟ್ ಹಾಕಿರಿ. ಏನ್ ನಿರ್ಮಲ? ಹೌದಲ್ಲ, ಈ ಬಿಸ್ಕೆಟ್ ಹಾಕಿ ಕುತ್ಕೊಂಡ್ಬಿಟ್ಟು ನೆಮ್ಮದಿಯಾಗಿ ಅಷ್ಟೇ. ರೈಟ್, ಬರುತ್ತೆ, ಕಾಣುತ್ತೆ. ಹಂಗೆ ಇರಿ ನೋಡಿ. ಇಲ್ಲಿ ಹೇಮಂತಪ್ಪ, ಹೇಮಪ್ಪ ಕಾಣುತ್ತಾ? ನೋಡಿ ಹೆಂಗಿದೆ ಕತೆ ಇದು, ನೋಡ್ಕೊಳ್ಳಿ. ಹಿಂಗ್ ಇದೇ ಏಜ್ ಅಲ್ಲಿ 39 ವರ್ಷ, ಈಗ 40 ವರ್ಷ, 41 ವರ್ಷ ಡಿಫ್ರೆನ್ಸ್ ನೋಡಿ ಹೆಂಗಿದೆ. ಅವಾಗ ಹೆಂಗಿದ್ರೆ ಹಿಂಗಾಗಿಲ್ಲ ಅಂದ್ರೆ ಏನಾಗೋದು ಕತೆ? ಹಂಗೆ ಇರಿ. ಎಸ್, ಕರೆಕ್ಟ್. ಕಾಣುತ್ತಲ್ಲ ಇದು? ಬರುತ್ತೆ, ನಾನು ಹೇಳೋದಲ್ಲ. ವಾವ್, ಸೂಪರ್ ಕಾಣ್ತೀವಿ ಮೇಡಮ್ ನೀವು. ಇವರು 6 ಕೇಸ್ ಸಣ್ಣ ಆಗಿದ್ದಾರೆ. ಬಿಫೋರ್ ಫೋಟೋ ರೆಡಿ ಮಾಡಬೇಕು, ಆಫ್ಟರ್ ಫೋಟೋ ಹಾಕಿದ್ದೀರಿ. ಎಸ್, ಒಂದ್ಸರಿ ನೋಡಿ, ವಜ್ರೇಶ್ ಸರ್ ಕಾಣ್ತಾರಲ್ಲ, ಒಂದ್ಸರಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ನೋಡಿ ಹೆಂಗಿದೆ. ಸೋಮಕ್ಕ ಅಲ್ವಾ? ಪ್ರೆಗ್ನೆನ್ಸಿ ಅಲ್ಲ ಅವರು. ಇಲ್ಲಿ ನೋಡಿ ಗೀತಾ, ಫಸ್ಟ್ ಗೀತಾ, ಮದುವೆ ಆಗ ಮುಂಚೆ ಗೀತಾ, ಮದುವೆ ಆದ್ಮೇಲೆ ಗೀತಾ, ಮತ್ತೆ ಈ ಗೀತಾ, 3 ಗೀತಾ ಇದಾರೆ ಇಲ್ಲಿ, ಕಾಣುತ್ತಾ? ಬಿಫೋರ್ ಗೀತಾ. ಎಸ್, ಇಲ್ಲಿ ನೋಡಿ ಹೆಂಗಿದ್ದಾರೆ. ಓಕೆ, ಹಂಗೇರಿ ಮೇಡಮ್, ಹಂಗಿರಿ ಫೋಟೋ. ಹಂಗೆ ಎಲ್ಲಿದ್ರಿ ನೀವು? ರೇಜನ್ ಮಾಡಿ ಒಂದ್ಸರಿ. ನೀವೇ ಈಗ ರೈಜನ್, ಈ ಫೋಟೋ ಹಾಕಿಲ್ಲ, ಫೋಟೋ ಹಂಗೆ ರೇಜನ್ ಮಾಡಿ. ರೈಸ್ ಹ್ಯಾಂಡ್. ಓಕೆ, ರೈಟ್. ಬಿಫೋರ್ ಫೋಟೋ ಎರಡನ್ನ ಏನ್ ಮಾಡೋ ಗೊತ್ತಾ ಮೇಡಮ್? ನಗ್ಮಾ ಮೇಡಮ್, ನೀವು ಫೋಟೋ ಹಾಕಿ ಮೇಡಮ್. ಒಂದು ಫೋಟೋ ಹಾಕಿ, ಒಂದು ಫೋಟೋ ಹಾಕಿ ಒಂದ್ಸರಿ. ಆಗ್ತಾರೆ ಇರಿ ಇರಿ. ಓಕೆ, ಎಷ್ಟು ವೆಯ್ಟ್ ಲಾಸ್ ಆದ್ರಿ? ರಿಸಲ್ಟ್ ಸೆಕೆಂಡ್ ಹೇಳಿ. ನಮಸ್ತೆ ಸರ್. 2 ಡಿವೈಸಲ್ ಇದೆ. ನನ್ನ ಹೆಸರು ಅನಿತಾ ಉಮೇಶ್ ಕುಮಾರ್. ನಾನು 29 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಸರ್. ಬಿಫೋರ್ ಏನಿತ್ತು ಪ್ರಾಬ್ಲಮ್ ಇರ್ತಾ ಇತ್ತು ಸರ್? ಈ ವೆಯ್ಟ್ ಲಾಸ್ ಆಗ ಮುಂಚೆ ನಿಮ್ ಪರಿಸ್ಥಿತಿ ಹೆಂಗಿತ್ತು ಅಂತ, ನೀವು ಹೇಗಿದ್ರಿ? ಹಿಂದೆ ಹಬ್ಬ ಮಾಡಿರೋದು, ಅದು ಆಕ್ಚುಲಿ ಸೀರೆ ಫೋಟೋ ಇರೋದು ಬಿಫೋರು. ರೆಡಿ ಆಗ್ಬೇಕು ಅನ್ನೋದು ತುಂಬಾ ಇಷ್ಟ ನನ್ಗೆ. ರೆಡಿ ಆಗಿದ್ದೀನಿ, ಬಟ್ ಬಾಡಿನೂ ಚೆನ್ನಾಗಿಲ್ಲ, ಮನಸ್ಥಿತಿನೂ ಚೆನ್ನಾಗಿಲ್ಲ. ಫೋಟೋಗೆ ಅಂತ ಸ್ಮೈಲ್ ಮಾಡಿರೋದು ಅಷ್ಟೇ ಅದು. ಬಟ್ ಆದ್ರೆ